ನೀನೆಲ್ಲೇ ನಾನೆಲ್ಲೇ ನೋಡ್ರಿ ಎಲ್ಲಿ ಹೋದ್ರೂ ಈ ಮೊಮ್ಮಕ್ಕಳು ಕೂಡ ಆಟ, ಇವ್ರು ಕೂಡ ನಮಗೆ ನೋಟ. ನಾವು ಹೆಂಗೆ ಚಿಕ್ಕಂದಿರಕ್ಕಲ್ಲೇ ನಾವು ಹೊಲ ಮನೆ ಗಜ್ರಿ ಬೆಳ್ಳುಳ್ಳಿ ಸೌತೆಕಾಯಿ ಉಳ್ಳಾಗಡ್ಡಿ ಅಲಸಂದಿಕಾಯಿ ಹೆಸ್ರುಕಾಯಿ ಬೆಂಡಿಕಾಯಿ ಹೀರಿಕಾಯಿ ಚವಳಿಕಾಯಿ ಅಂತೇಳಿ ಹೊಲ್ದನ ಮಾಲಿನ ನಮಗೆ ಹೆಂಗೆ ತಕ್ಕಿತ್ತು ಹಂಗತಿ ಇವು ಇಷ್ಟಿಷ್ಟದಂದ್ರೆ ಇವ್ರಿಗೆಲ್ಲ ಗೊತ್ತು ನೋಡ್ರಿ. ಬೊಲ್ಲೊಲ್ಲಿ ಸುಮ್ ಕುದ್ರಬೇಕಮ್ಮಿ ನಿನಗೆ ಕೀಟ್ ಪಾನ್ಕ ಕೊಡ್ಬಾರ. ಬೊಲ್ಲೊಲ್ಲಿ ಉಳ್ಳಾಗಡ್ಡಿ ಗಾಜಡಿ ಗೆಣಸು ಚೌತಿಕಾಯಿ. ಯಾಕಂದ್ರೆ ಅವ್ರ ಮಮ್ಮಿ ನನ್ನಂಗೆ ಆಕಿನೂ ಹೊಲ ಮನ್ಯಾಗ ದುಡಿಯಕೆಗಾಡ್ರೆ ಹೊಲಕ್ಕೆ ಹೋಕ್ಕಾರ. ಹೊಲ್ದಾಗ ಏನು ಇರ್ತೈತಿ ಹೆಂಗಿಲ್ಲ ಇವು ಇಷ್ಟಿಷ್ಟದ ಇವ್ರಿಗೆ ಗೊತ್ತ್ರಿ. ಇನ್ನತನ ನಮ್ಮ ಸರಸ್ವತಿಗೆ ಪಾನ್ಕ ಕೊಡ್ಬಾರ. ಪಾನ್ಕ ಕೊಡು ಇರ್ಲಿಕ್ಕಂದ್ರೆ ಫ್ರಿಜ್ನಾಗ ಏನಾರ ಗಂಡಬ್ಬ ಅಬಾಬ ಐತಂದು ಕೊಡು. ಹಾಂ, ಉತ್ತರ ಕರ್ನಾಟಕನ ಅಮ್ಮನ ಮಾತುಗಳನ್ನ ನೀವು ಕೇಳ್ರಿ. ಅವ್ರ ಚೈಲ್ಡ್ಹುಡ್ ಮೆಮೊರಿಯನ್ನ ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ಕೋತಾರ ನೋಡ್ರಿ. ನಮ್ಮಂಗ ಹೊಲ ಮನ್ಯಾಗ ದುಡ್ದಾರಾಗಿದ್ರ ಎಲ್ಲದು ಗೊತ್ತಿರ್ತೈತ್ರಿ, ಅವ್ರಿಗೆಲ್ಲ ಅದು ಅನುಭವ ಇರ್ತೈತಿ. ಇವು ಸಿಂಧು ಖುಷಿ ಯಾಕಂದ್ರ ತರ್ತಾಳ ಮಮ್ಮಿ ನನ್ನ ಮಾತು ಕೇಳ್ತಿಲ್ಲ. ನಮ್ಮ 3ನೇ ತಂಗಿ ಮಕ್ಕಳ್ರಿ ಅವರು. ಯಾಕಂದ್ರ ಇವು ತೋಟಪಟ್ಟಿ ಊರ್ರಿ ಬಾಗೆ ಹೊಡಿತಲ್ಲಿ ನಾಗೂರ್ ಅಂದ್ರ ನೀರಾವರಿ ಕೂಸುಗಳು ಸಣ್ಣ ಹೋದ ಅಂತೇಳಿ ಅವ್ರ ಮಾವದೇರು ಒಂದು ತಾಸಿಗೆ ಹೆಚ್ಚರ ಮಾಡ್ಲಿ ಕಮ್ಮಿರ ಮಾಡ್ಲಿ ಹೆಚ್ಚ ಮಾಡ್ತಾರ ಅಂತ ನನಂಗ್ಲ ಕಮ್ಮಿ ಮಾಡಕ್ಕೆ ಕರ್ಕೊಂಡು ಹೋಗ್ತಾರಿ ಮಾಡ್ತಾರ. ಅವರು ಗಜ್ರಿ ಸೋಸೋದು ಬೆಳ್ಳುಳ್ಳಿ ಸೋಸೋದು ಕುಟ್ರಿ ಹಾಕಿರ್ತಾರೆ ಗಿಡದ ಬುಡ್ಕ ಮಾಡಾಕತ್ತಿದ್ರ ನೋಡಿರಲ್ಲ ರಗಡ್ಸಲೆ ಸರಸ್ವತಿ ರತ್ನ ತೋರಿಸಿದ್ದು. ಇದನ್ನ ಕರ್ಕೊಂಡು ಹೋಗಿ ಕೈಯಾಗ ಮೊಬೈಲ್ ಕೊಟ್ಟು ಗಿಡದ ಬುಡಕ್ ಕುಂತು ಬಿಟ್ರೆ ಈಕ ಏನು ಮಾಡ್ತಾಳೆ ನೋಡ್ರಿ, ಸರಕ್ 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 ಹಿಂಗೆ ಸರಿಸಿ 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 ಮೊಬೈಲ್ ನೋಡಿ ನೋಡಿ ನಿದ್ವಿ ಅಂತಂದ್ರೆ ಅಲ್ಲೇ ಇಟ್ಕೊಂಡು ಮಕ್ಕೊಂಬಿಡ್ತಾಳಂತ್ರಿ. ಅವ್ರ ಮಮ್ಮಿಯವ್ರು ನೀರು ಕುಡಿಯೋಕರ ಬರಲಿ ಉಣ್ಣಾಕರ ಬರಲಿ ಅವಾಗ ಏನೈತಿ ಮತ್ತ ಈಕಿನ ಎತ್ಕೊಂಡು ಈಕಿಗೆ ಉಣಿಸಿ ತಾವು ಉಣ್ಣಕ್ಕೆ ಬಂದಾಗ ಉಣಿಸಿ ಮನಗಿಸ್ತಾರೆ ನೋಡ್ರಿ. ನಾ ಮಾಡಿದ ಅನುಭೋಗ ನಮ್ಮ ರತ್ನಾಗ ಅರ್ಧ ಐತ್ರಿ. ಹತ್ತಿಡೋದು ಸತ್ತಿಡೋದು ಹೊಲ್ದಂದು ಏನರ ಕಾಯಿ ಕಸೂರು ಮತ್ತೊಂದಿಟ್ಟು ಅದು ಕೈಪಲ್ಯ ಒಂದು ಏನ್ರಿ ಹಳ್ಳಿ ಊರಾಗ ಹೊಲ್ದಂದು ಒಂದೇ ರಾಜಗಿರಿ ಕಿತ್ಕೊಂಬರ್ರಿ. ಒಂದು ರಾಜಗಿರಿ ಗಿಡ ಅವ್ರ ಗಂಡ ಹೆಂಡ್ತಿ ಪಲ್ಯ ಆಗುತ್ತೆ. ಒಂದು ಹಿಂಗೆ ಬರೋದ್ರಾಗ ವಾರಿಗೆ ಇರ್ತಾವ್ರಿ, ಅವೇನು ಒಡ್ಡಿಗೆ ಇರ್ತಾವ್ರಿ, ವಾರಿಗೆ ಇರ್ತಾವು ಮತ್ತು ಕಾಲುವೆಗೆ ಇರ್ತಾವೆ. ಒಂದು 2 ಗಿಡ ಕಿತ್ಕೊಂಬಂದ್ರೆ ಅವ್ರಿಗೆ ಪಲ್ಯ ಆಗಿಬಿಡ್ತೈತಿ. ಅದ್ರಂಗೆ ನಾವು ಎಲ್ಲಿಗಾರ ಒಂದು ಕೈಲಿ ಹೋಗೋ ಅಂದ್ರೆ 2 ಕೈಲಿ ಬರೋರು. ಒಂದು ದಿವಸ ಅವಾಗ ನಾವು ಸಣ್ಣರಿರೋಕಲ್ಲೇನ ನಮ್ಮ ಗೆಳತಿಯರು ನಮ್ಮ ಮನೆಗೆ ಬಂದಿದ್ರಿ 7-8 ಮಂದಿ. ಈರವ್ವ ಶಾಂತವ್ವ ಅಮ್ರವ್ವ. ಶಾಂತವ್ರಂದ್ರೆ ನೋಡ್ರಿ ನಮ್ಮ ಗೆಳತಿಯರು 6-7 ಮಂದಿ ಇದ್ದರಿ. ಫಸ್ಟ್ಲಿಂದ ಹೇಳ್ತು ಕರಿಶಾಂತವ್ವ ಕೆಂಪು ಶಾಂತವ್ವ ನಂದೇಳಿ ಶಾಂತವ್ವ ಅಂತ ಗೆಳತಿಯರಿ ಇವ್ರು. ಅವ್ರು ಅಡ್ಡೆಸ್ರಿ ಇವರು. ಮತ್ತು 4 ಲಕ್ಷ್ಮವ್ಗ ಹೆಸ್ರೂರು ಅಂತ ಬೋಳಿ ಅಂತ ಹೆಸರು ಮುತ್ತೆದಾರು ಆಡಿಸಾಡ್ತಿದ್ರಿ ಅವ್ರಿಗೆ. ಅವೆಲ್ಲ ಹೇಳ್ಬಾರ್ದ್ರಿ, ಹುಡುಗಾಟಕ್ಕೆ ಮಾಡೋರಿ ಮುತ್ತೆಗಳು ಮಾವದೇವ್ರು ಅಂತೇಳಿ. ಆಗ ಹಂಗತಿ ಹೆಸರು ಇರೋರಿ ಅವ್ರು ಹೊಸರು ಬಂದಿದ್ರು ನಮ್ಮ ಮನೆಗೆ. ನೀನು ಅವಾಗೂ ಹಂಗ ಇದ್ದಿ ಹುಡುಗಾಟ ಮಾಡಕ್ಕೆ, ಈಗೂ ಹಂಗಾರಿ ಎಲ್ಲ ಕೊಡಿ ಅಂತ ಹುಡುಗಾಟ ಮಾಡೋದ್ರೆ ನಾವು ಸುಮ್ ಕುಂದ್ರ. ಅವಾಗೂ ಕುಂತಿಲ್ರಿ, ನಾ ಈಗೂ ಕುಂದ್ರಂಗಿಲ್ಲ. ಮನೆಯಿಂದ ಓಟ್ ಅದಿಟ್ಟು ದಗದಾತಂದ್ರೆ ಒಂದು ತಾಸು ಆ ಕಡೆ ಹೋಗಿ ಬರ್ತೀನಿ ನೋಡಿ ನಾನು ಅಂತೇಳಿ ಇವ್ರನ್ನ ಬಿಟ್ಟರೆ ಯಾರ ಮಿಂತೆಲ್ಲ ಹೋಗಿ ಒಂದು ತಾಸು ಕುಂತು ಮಾತೇಳಿ ಬರ್ತೀನಿ. ನಾ ಹೋಗ್ಲಿಕ್ಕಂದ್ರೆ 8 ದಿನ ಕೊಡಿ ಬಂದೇ ಇಲ್ಲಲ್ಲ ಬಾ ಅಂತೇಳಿ ನನಗೆ ಫೋನ್ ಹಚ್ಚಿ ಕರೆ ಕಳಿಸ್ತಾರ್ರಿ. ನಾವು ಸಣ್ಣರಿರಕ್ಕಲೆ ಬೆಳಗುಂಪಿ ಅಂತ ಆಟ ಆಡ್ತಿದ್ದೀವಿ ರೀ. ಬೆಳಗುಂಪಿ ಅಂದ್ರೆ ಸೂಸು ಮಾಡ್ರಿ. ಈಗೆಲ್ರಿ ಸಸಿ ರೋಡ್ ಮಾಡಿ RCC ಕಾಂಕ್ರೀಟ್ ಮಾಡಿ ಮನೆಗೆ ಹಾಕೋದು ಆಳು ಮಣ್ಣು ಓಣ್ಯಾಗ ಸೂಸು ಮಣ್ಣು. ಹಿಂಗೆ ಬೆಳಗುಂಪಿ ಅಂದ್ರೆ ಹಿಂಗೆ ಮಣ್ಣು ತೊಗೊತಿದ್ದೀವಿ ರೀ. ಮಣ್ಣು ತೊಗೊಂಡು ಇಟ್ಟು 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 ಬೆಳಗುಂಪಿಟ್ಟು ಅವ್ನು ಎಣಿಸ್ತಿದ್ವಿ 1 2 ಅಂತೇಳಿ ಅದಕ್ಕೆ ನಡು ತೂತು ಮಾಡ್ತಿದ್ವಿ. ನಮ್ಮ ಗ್ಯಾಂಗು 2-3 ಬೇರೆ ರೀ, ಇನ್ನೊಬ್ರದ್ದು ಗ್ಯಾಂಗ್ 2 ಪಾರ್ಟಿ ಆಗೋರು. ಅವ್ರದ ಬೇರೆ ನಮ್ದ ಬೇರೆ ಅಂತ ಮಾಡ್ತಿದ್ವಿ ಗ್ಯಾಂಗು. ಅವ್ನು ಏನೈತಿ ನಾವು ಮರಿಗ್ರಿ ಬೆಳೆದಿಂಗ್ಳದಾಗಿದ್ದು ನಾವು ಎಷ್ಟು ಹಾಕಿವಿ ಅವ್ರು ಎಷ್ಟು ಹಾಕ್ಯಾರ ಅಂತೇಳಿ ಎಣಿಸ್ಬೇಕು. ನಮ್ಮ ಹೆಚ್ಚಿದ್ರೆ ಅವ್ರಿಗೆ ಹೊಡಿದ್ರಿ. ಹೆಂಗೆ ಹೊಡಿದಂದ್ರೆ ಏನ್ರಿ ದುಬ್ಬ ಬಡ್ಗಿ ತೊಗೊಂಡು ಅಲ್ಲ ಹಿಂಗೆ ಕೈ ಹಿಡ್ಕೊಳ್ಳೋದ್ರೆ 1 2 3 4 5 ನಮ್ದೊಂದು ಇದು ಅವ್ರ ಮ್ಯಾಗ ಏರಿದ್ರಿ ಗುಡ್ಡ. ಸೋತಾರ್ದು ಗುಡ್ಡ, ಸೋಲ್ಲಾರ್ದವ್ರು ಸೋಲ್ರಿ. ಅದು ಇಂಥ ಕಣ್ಮುಚ್ಚಿಗೆ ಆಟ, ಹಗ್ಗದ ಆಟ, ಬೆಳಗುಂಪಿ ಆಟ, ಸಾಕು ಸರಿಗೆ ಬಂಡಿ ಬಿಡ್ತಿದ್ರು ನೋಡ್ರಿ ಎಲ್ಲಾರು ಎತ್ತಿನ ಬಂಡಿನ. ಅಪ್ಪೋ ಲಟ್ಟಿ ಪಿಟ್ಟಿ ಚೆಂಡು ನಗಾರಿ ಬೆಂಡು ಯಾರು ಆಡ್ತಾರೆ ಈಗ ನನ್ನ ಮಕ್ಕಳಿಗೆ ಗೊತ್ತಿಲ್ಲ. ಒಂದು ತಟ್ಟಗೆ ಸುಜಾತಾಗ ರತ್ನಾಗ ಮನ್ಮಂತನಾಗ ಹೋದಾಗ ಗೊತ್ತಿರ್ತ್ರಿ. ಹಳ್ಳಿ ಊರ್ ಕಡೆ ಎಲ್ಲಿ ಬೇಕಲ್ಲಿ ಬಂಡಿ ಆ ಕಡೆ ಕುಂದ್ರತಿದ್ರಲ್ಲ ಎತ್ತಿನ ಬಂಡಿ ಬಿಟ್ಟಿರ್ತಾರೆ. ದೊಡ್ಡ ನಗ ಅಂತಿರ್ತೈತಿ ನೋಡ್ರಿ. ಹಿಂಗ ಅದು ಎಕಡೆ ಬೇಕು ಅಕಡೆ ಎತ್ತಿನ ಕೊಳೆ ಮ್ಯಾಗ ಇಡೋದು. ಈ ಕಡೆ ಒಬ್ರು ಕುಂತು ಲಟ್ಟಿ ಪಿಟ್ಟಿ ಚೆಂಡು ನಗಾರಿ ಬೆಂಡು ಅಂತ ಆಡ್ತಿದ್ರು. ಒಬ್ಬಕ್ಕೆ ಏನಾರ ಲಟ್ಟ ಪಟ್ಟ ಕಾಲನೆಲ್ಲ ಕೂರಿ ಹೇಳೋದು ಕುಂದ್ರದು ಮಾಡಿದ್ರೆ ಆ ಕಡೆ ಲಗ ಒಗ್ದು ಬಿಡುದ್ರಿ ಬಿದ್ದು ಅಗ್ರ ಇದ್ರ ಅಂತಿಂತ ಆಟ ಆಡಿವ್ರಿ. ಎಲ್ಲಾರ ರೋಡಿಗೆ ಇವ್ರು ಆಡ್ಯಾರಿ ನನ್ನ ಮಕ್ಕಳು
ಬೇನ್ ಗಿಡಕ್ಕೆ ನಾಗರಮೇಶ್ ಬಂತಂದ್ರೆ ಬೇನ್ ಗಿಡಕ್ಕೆ ಮುದ್ದೇಳ್ ರಸ್ತಾಗ ಜೋಕಾಲಿ ಕಟ್ಟಿದ್ರಿ ಇಬ್ಬಿಬ್ರು ಹಿದ್ರ ಬದ್ರ ನಿಂತು ತೂಗಿವ್ರು ಒಮ್ಮೆ ಆ ವಾಲ್ಯಾಕ ಒಮ್ಮೆ ಈ ವಾಲ್ಯಾಕ. ಈಗ ಯಾರು ಹಂಗೆ ಜೋಕಾಲಿ ಮನ್ಯಾಗ ಜೋಕಾಲಿ ಕಟ್ಟಂಗಿಲ್ರಿ ಈಗ. ಅವಾಗ ನಂಗೆ ಯಾರು ಮಾಡ್ತಾರೆ? ಯಾಕೆ ವಯಸ್ಸಿಂದ ನೀವು ಜೋಕಾಲಿ ಕಟ್ತೀರಿ? ಎಲ್ಲಿ ಕಟ್ತೀರಿ? ಮನ್ಯಾಗ ಸೀರೆ ಜೋಳಿಗಿ ಅದೇ ಇವ್ರ ಜೋಕಾಲಿ. ನಾವ್ರಿ ಅದಕ್ಕೆ ಜೋಕಾಲಿಗಂತನ ಒಂದ್ ಹಗ್ಗ ತೆಂಗಿನಕಾಯಿ ಹಗ್ಗಿರ್ತಾವ್ರಿ. ಯಾವಾಗ ಕಟ್ತಿದ್ರ ಅವ್ ಜೋಕಾಲಿನ? ನಾಗರಮೇಶಾಗ ನಾಳೆ ಹಂಗ ಹಬ್ಬ ಐತನವ್ರಿ ಇವತ್ತು ಕಟ್ಟವ್ರು ಎಲ್ಲಾರು ಇಲ್ಲ. ಗಂಡು ಹುಡುಗರು ಹೊಸರು ಕೂಡಿ ರೊಕ್ಕ ಹಾಕಿ ಒಂದ್ ಹಗ್ಗ ತರವ್ರು. ಹಗ್ಗ ತಂದು ಜೋಡ್ತಾರ ಪಿಲೆ ಬೇನಿ ಗಿಡ ಕಟ್ಟಿ ಬುಡಕ್ ಇಟ್ಟುದ್ರಿ. ಇಷ್ಟನ ಇರ್ತಿತ್ತು. ಇಬ್ರು ಕುಂದಿರ್ಬೇಕು ಇಬ್ರು ನಿಂದಿರ್ಬೇಕಲ್ರಿ ಹಗ್ಗದ ಮ್ಯಾಗ. ಜೇಕ ಹೊಡೆದ್ರಿ ಏನ್ರಿ ಈ ವಾಲಿಗೆ ಹೋಗಿ ಆ ವಾಲಿಗೆ ಬಿಡ್ಬೇಕು ಜೋಕಾಲಿ. ಹಂಗತಿ ಜೋಕಾಲಿ ಕಟ್ಟವ್ರು. ಇರ್ಲಿಕ್ಕಂದ್ರ ಜೋಕಾಲಿ ಹಿಂಗ ಒಬ್ರು ಆಡ್ತಿರ್ಬೇಕ್ರಿ, ಒಬ್ಬ ಹಿಂಗ್ ಉಂಡಿ ತುಂಬ ಬಾಯಿಲೆ ಹಿಡಿಬೇಕ. ನೀವು ನೋಡಿಲ್ಲ ರೋಡಿಗೆ? ನೋಡಿ ನಾಲ್ತಡ್ದಾಗ ಕುಂಟಮ್ಮಿನವ ಮುತ್ತವ ಮುನ್ಮತ್ನ ಗಂಗಾವಕ್ಕ ಅಂತರ್ಸಮೆ ಆಡ್ಯಾರ್ರಿ ಜೋಕಾಲಿ. ಈಗ ಅದು ಅವಾಗಿನ ಮಂದಿ ಏನ್ ಹೇಳ್ತ ಈಗನು ಹೇಳ್ತಾರ ಕರೆ. ಕಟ್ಟವ್ರಿಲ್ರಿ ಈಗ. ಕಟ್ಟಿವ್ರಿ ಎಲ್ಲಾರ ಹೋಗಿ ಯಾರ ಆಡಿದ್ರ ಆಡ್ಸಾಡ್ತಾರ. ಗಿಡಗಳ ಇಲ್ಲಲ್ಲ, ಎಲ್ಲ ರೋಡ್ ಮಾಡ್ಯಾರ, ಗಿಡಗಳು ಕಟ್ತಾರ. ನಮ್ಮ ಮುದ್ದೇಬಾಳ್ ರಸ್ತಾಕ್ರಲ್ರಿ ನಮ್ 4 ಎಂತಿಂತ ಗಿಡರಿ ನೋಡಿರಿ ಲೆಪಿಎಂಸಿ ಬಂದ್ ನಿಂತ್ರ. ಈ ವರ್ಷದಿಂದ ಬಂದು ನಮ್ಮ ಮನಿಗೆ ಬಂದು ಆದವ್ರಿ. ಸದ್ಯಕ್ಕೆ ಬಂದು ಕೂನ ಸಿಗಂಗ್ಲಿ ನಿಮ್ಗೆ ಬಂದು. ಮನೆ ಬಂದಾಗ ಇತ್ತಲ್ಲ 4 ಲೈನ್ ಮಾಡಿದ್ರ ಅವಾಗನೇ ಡಬಲ್ ರಸ್ತಾ. ಹಂಗತಿ ರಸ್ತಾ ಆಗ್ಯಾವ್ರಿ. ಈಗ ಯಾರು ಕೂನ ಹಿಡಿತಾರ ಯಾರು ಕೂನ ಹಿಡಿಯಂಗಿಲ್ಲ. ಅಂತಿಂತ ರೋಡ್ ಆದವು. ಎಂತಿಂತ ಬೇನ್ ಗಿಡ ಮುದ್ದೆ ಬಡಸ್ತಾ ಕೊಂಟಿವಿ ಅಂದ್ರ ಊರಾಕ್ ಹೋಗಿ ಹೊಳೆ ಬರೋದ್ರಾಗ ಬಿಸಿಲು ಹತ್ತಿ ಅಂದ್ರ ಖುಷವಂತ ಆ ಗಿಡಕ್ಕೆ ಈ ಗಿಡಕ್ಕೆ ನಿಂತಿವಿ. ಈಗ ಹಾರ್ಯಾಣಕ್ಕೆ ಹೋಗಿ ಮನೆಗೆ ಬಂದಂಗ ಆಗತ್ರಿ. ಮುದ್ದೆ ಬಡಸ್ತಾಕ ಒಂದ್ ಗಿಡ ಉಳ್ದಲ್ರಿ. ಎಲ್ಲ ಬಡ್ಡೆ ಧರಿಸಿಲ್ಲ ಮಿಷನ್ ಹಚ್ಚಿ ಕಡಿಸ್ಬಿಟ್ಟು ನಾವ್ ಮಾಡೋ ಕೆಲಸ. ಹೊಲಕ್ಕೂ ಆದಿವಿ ಅಂದ್ರಿ ಅವಾಗ ಬೇನ್ ಬೀಜ ಆಯ್ತಿದ್ದೀವ್ರಿ. ಬೇನ್ ಬೀಜ ಆದು ಹಳದಾಗ ಈ ಸತಾತ್ ನೀರ್ ಹರಿತಿದ್ವಿ. ನಮ್ಮ ಹುಡುಗಿರಿಗೆ 5 ರೂಪಾಯಿ 10 ರೂಪಾಯಿ ಕುರ್ಕುರಿ ಎಲ್ಲ ಕೊಡಿಸ್ತೀವಿ. ನಿಮ್ಗೆ ಹೆಂಗಿತ್ತಾವ ಅವಾಗೆಲ್ಲ? ನಿಮ್ಮವ್ರು ಎಷ್ಟು ಕೊಡ್ತಿದ್ರು ನಿಮ್ಮ? ಅಯ್ಯೋ ನನ್ನ ಶಿವನಿ, ಅದ್ರದ್ದೊಂದು ಕತೆ ಹೇಳ್ತೀನಿ ರೀ. ಕಟ್ಟ 5 ರೂಪಾಯಿ 10 ರೂಪಾಯಿ ಹುಡುಗರು 5 ರೂಪಾಯಿ ಕೊಟ್ರಿ ನೈ ಆತ ಅಂತಾರ, ಬರೋದಿಲ್ಲ ಅಂತಾರ. ನಮ್ಮವ್ರ 4 ಅಣೆ ನಾವು ನೋಡಿವ್ರಿ. 4 ಅಣೆ 10 ಪೈಸೆ 15 ಪೈಸೆ 20 ಪೈಸೆ 8 ಅಣೆ 1 ರೂಪಾಯಿ ರೀ. ಆಮೇಲೆ 1 ಪೈಸೆಲಿಂದ ನನಗೆ ನೆನಪೈತಿ ನೋಡ್ರಿ. ಸ್ವಲ್ಪ ನಮ್ಮವ್ರು ಎಲ್ಲಿಗಾರ ಹೊಂಟು ಅಂದ್ರ 4 ಅಣೆ ಕೊಟ್ರು ಅದಕ್ಕೆ 5 ಚಕ್ಲಿ. ಈ 1 ರೂಪಾಯಿಗೆ 1 ಚಕ್ಲಿ ಆಗ್ಯಾವ್ರ. ಇಷ್ಟಿರ್ತಾವ ಸಣ್ಣ 4 ಅಣೆಗೆ 5 ಚಕ್ಲಿ. 1 ರೂಪಾಯಿಗೆ 20 ಚಕ್ಲಿ. ನಮ್ಮ ಅಂಗಡಿ ಇಟ್ಟ 4 ಅಣೆಗೆ ಒಂದಿತ್ತು ಚಕ್ಲಿ. ರೂಪಾಯಿಗೆ 4 ಒಂದಿತ್ತು. ಈಗ ರೂಪಾಯಿಗೆ ಒಂದಾಗ. ನಮ್ಮವ್ರ ಅಂಗಡಿ ಮಾಡ್ದಾಗ ನಮ್ಮ ಮನ್ಯಾಗ ಒಟ್ಟ ಅಂಗಡಿ ಸಣ್ಣಗ ಐತ್ರಿ. ನಮ್ಮವ್ರ ಅಂಗಡಿ ಮಾಡ್ತಿದ್ರು. 4 ಅಣೆಗೆ 5 ಪಾಪುಡಿ, 4 ಅಣೆಗೆ 5. ಈಗೆಲ್ಲದಾವ ಹೇಳ್ರಿ ಅವಾಗಿನಂತ ಪೇಪರ್ ಮಡ್ಡಿ. ಲಿಂಬೆ ಹುಳಿ ಪೇಪರ್ ಮಡ್ಡಿ ಅಂದ್ರೆ ಈ ಥರ ಡೊಂಕ್ ಇರ್ತಿದ್ವು. ಗುಲಾಬಿ ಹಸಿರು ನಮ್ಮ ಅಂಗಡಿಯಾಗ ಇರ್ತಿದ್ವಿ. ಇಲ್ಲ ಲಿಂಬೆ ಹುಳಿ ಪೇಪರ್ ಮಡ್ಡಿ. 4 ಅಣೆಗೆ 1 ಪೇಪರ್ ಮಡ್ಡಿ ನೆನಪೈತಿ. ಬಾಯಾಗ ಇಟ್ಕೊಳಕ್ ಹಾಕಿದ್ದಿಲ್ರಿ. ಇಟ್ಟುದ್ದ ಇಟ್ಟಾಗಲ್ಲ ಹಿಂಗ ಸ್ವಲ್ಪ ಎಷ್ಟು ರುಚಿ ಆಗಿರೋದ್ರಿ ಅದು. ಲಿಂಬೆ ಹುಳಿ ಪೇಪರ್ ಮಡ್ಡಿ, ಹರ್ಕದ ಪೇಪರ್ ಮಡ್ಡಿ ಅಂತೇಳಿ ಬೆಳ್ಳನ್ನು ಬರ್ತಿದ್ವಲ್ಲ ನಮ್ಮವ್ರ ಹಂಗ್ರಿ. ಈಗ ನಮ್ಮವ್ರ ಕರಡಿ ಸಂತಿಗೆ ಹೋಗಿ 4 ಅಣೆಗೆ 5 ಚಕ್ಲಿ ತೊಗೊಂಡು ಸಂತಿಲಿಂದ ಬರ್ತಾರಂದ್ರೆ ಚಪ್ಪಳಿಗೆ ಬಡ್ಕೊಂತ ನಿಂದಿರ್ಬೇಕ್ರಿ ನಾವು ರೋಡಿಗೆ. ನಮ್ಮವ್ವರು ಬಂದಿಂದ 2 ಸೇರು ಚುರ್ಮರಿ 4 ಚಕ್ಲಿ ಹಾಕ್ಕೊಂಡು ಪುಟ್ಟ್ಯಾಗ ಕಲಿಸಿ ಒಂದೊಂದು ಬಗ್ಸಿ ಹಿಂಗೆ ಲೆಕ್ಕ ಮಾಡಿ ಕೊಡ್ಬೇಕ್ರಿ. ಒಂದೊಂದು ಬಗ್ಸಿ ನಿಮ್ಮವ್ವ ನಮ್ಮವ್ವ ಒಂದು ಬಗ್ಸಿ ಚುರ್ಮರಿ ಕೊಟ್ರು. ನಾನು ನಮ್ಮ ಅಣ್ಣ ನಮ್ಮ ತಂಗಿ 3 ಮಂದಿ ಹಿಂಗೆ ಬಾಯಿಗೆ ಹಿಡಿದ್ವಿ ಅಂದ್ರೆ ಚುರ್ಮರಿ ಇದ್ರಾಗ 1-2 ಚಕ್ಲಿ ಮುರಿದು ಹಾಕಿರಕ್ಕಾಗ ಇವು ಚುರ್ಮರಿ ಹಿಡಿದು ಅಂದ್ರೆ ಬಾಯಿ ಕರ 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 ಆಡಿ ಜಲಿಕಾಯಿ ತಿಂದಂಗೆ ಅಷ್ಟು ಚೂರ್ಮರಿ ಆಗತ್ತ ನಾವು ಬಾಯಿಗೆ ತೆಗಿತೇವೆ. ಬೀಳ್ತಾವ ಅಂತೇಳಿ ಬೀಳ್ತಾವು ದೌಡ್ತಿದ್ರೆ ಮತ್ತೆ ನಮ್ಮ ಅವು ಕೊಡ್ತಾ ಆಸೆ ಅಂತೇಳಿ ಆಸೆ ರೀ. ಅವಾಗ ಹಂಗಾಯ್ತು. ಈಗೇನ್ರಿ ಈಗ ಮಕ್ಳಿಗೆ ಈಗ ಬೊಗಸಿ ಎಲ್ಲ ಹೋಗ್ಯಾವ. ಈಗೆಲ್ಲ ಪ್ಯಾಕಿಂಗ್ ಕುರ್ಕುರಿ ಅಲ್ರಿ. ನಾವು ಅವಾಗಿಂದ ಹೇಳುದ ಬೇರೆ, ಈಗಿಂದ ಹೇಳುದ ಬೇರೆ, ಈಗಿಂದ ಬೇರೆ. ನಾವು ಹಾಡ್ನೆ ಹಾಲೂರು ರೊಟ್ಟಿ. ಈಗ ಇವ್ರು ಎಂದಾರ ಒಂದಿನ ಇವ್ರು ತಿಳುವಳಿಕೆ ಬಂದಿಂದ ನಮ್ಮ ಮನ್ಯಾಗ ಆಡಿದ್ದು 7-8 ಆಡಿದ್ದು. ಆಡಿನಲ್ಲಿ ಚಾ ಮಾಡೋಣ ಇವ್ರು ಕುಡ್ದಾರ. ಅವಾಗ ನೀವು ಆಡಿನಲ್ಲಿ ಚಾ ಕುಡ್ದಾರಿ. ಈಗ ಬ್ಯಾಡ ಮಮ್ಮಿ ಅವು ಆಡ್ನಲ್ಲಿ ಬ್ಯಾಡ ಅಂತಾರ್ರಿ. ಈಗ ಯಾರು ಮನ್ಯಾಗ ಆಡ್ ಕಟ್ಟಿದ್ರು ಯಾರು ಕುಡಿಯಂಗಿಲ್ಲ ರೀ ಅವ್ನ ಆಡ್ನಲ್ಲಿನ ಚಾ. ಯಾಕಂದ್ರೆ ಜಿಡ್ಡು ಹಾಕವಂತಾರ್ರಿ. ಹಿರಿಯರು ಹೇಳ್ತಿದ್ರಿ ಏನಿದ್ರು ಆಡ್ನಲ್ಲಿನ ಚಾ ಕುಡಿಬೇಕು. ಯಾಕಂದ್ರೆ ಅದು 108 ತಪ್ಪಲ ತಿನ್ನತ್ತಂತ್ರಿ ಆಡು. ಆಡಿನ ಹಾಲು ಕುಡಿದ್ರೆ ಆ ತಪ್ಪಲ ತಿಂದಂಗಂತ್ರಿ. ನಾವು ಯಾವ ಜಡ್ಡು ಇರೋಗ್ಲಂತ ಮನುಷ್ಯ. ಅದ್ರಾಗಿಂದ ವಿಟಮಿನ್ಸ್ ಇರ್ತಾವೆಲ್ಲ. ಆಡಿನ ಹಾಲು ಕುಡಿದು ಮನುಷ್ಯನಿಗೆ ಯಾವ ಜಡ್ಡುನು ಇರಂಗಿಲ್ಲ ಅಂತ ಹಿರಿಯರು ಹೇಳ್ತಿದ್ರಿ. ಅದ ಪ್ರಕಾರ ನಾವು ಮಾಡ್ಕೊಂತ ಬಂದೀವ್ರಿ. ಈಗಿನ ಮಕ್ಕಳು ಉಣ್ಣಂಗಿಲ್ಲ ಚಾ. ಅದ್ರ ಹಾಲಂಕರು ಚಾನ ಕುಡಿಯಂಗಿಲ್ಲ. ಇಟ್ಟು ಬೆಲ್ಲ ಇಷ್ಟು ಆಡಿನ ಹಾಲು ಆತು ಅಂದ್ರೆ 2-3 ತಂಗುಡ್ ರೊಟ್ಟಿ ತಿನ್ನೋರು ನಾವು.
ಒಂದು ಇಟ್ಟುದ್ದು ಗೆಣಸು. ಅವಾಗ ಗೆಣಸು ಬರ್ತಿದ್ರು ನಮ್ಮೂರ್ ಕಡೆ. ಎಲ್ಲಿ ಅಂದ್ರೆ ನಾಣಪುರ ಹಿರೇಶ್ ನಗರ ಕಡೆಯಲ್ಲೂ ಆ ನೀರಾವರಿ ಆ ಕಡೆ ಆ ಹಳ್ಳಿಯವ್ರು ನಮ್ಮ ಕಡೆ ಬರ್ತಿದ್ರು. ಇಷ್ಟು ಹತ್ತಿ ತಗೊಂಡು ಆದ್ರೆ ಹತ್ತಿಗೆ 2 ತೂಕ ಗೆಣಸು ಕೊಡೋರು. 1 ತೂಕ ಹತ್ತಿ ಇರೋದು 2 ತೂಕ ಗೆಣಸು. ಒಂದು ಸೇರ್ ಜೋಳ ಹಾಕಿದ್ರೆ 2 ಕಿಲೋ 3 ಕಿಲೋ ಗೆಣಸು ಕೊಡ್ತಿದ್ರು. ಡಬಲ್ ಹಂಗತಿ ಗೆಣಸು ತಗೊಂಡ್ ಚಂಜಿ ಮುಂದೆ ನಮ್ಮ ಅವ್ವಾರು ಬರ್ಲ್ಗಾಯ ಅಂತ ಮಾಡೋರಿ. ಹೆಂಗ ಬರ್ಲ್ಗಾಯ ಅಂದ್ರ ಅದು ನನಗೂ ನಾ ಮಾಡಿಲ್ರಿ. ಆದ್ರ ನಾವೇನತಿ ಬರ್ಲ್ಗಾಯ ಅಂತ ಕುದಿಸ್ತೀವಿ ಒಲಿ ಮ್ಯಾಗ ನೀರಿಟ್ಟು. ಈಗ ಬರ್ಲ್ಗಾಯ ಅಂತ ನಾವೇನ್ ಕುದಿಸ್ತೀವಿ ಅಂದ್ರ ಗಡಿಗೆ ಇಡ್ತೀವ್ರಿ, ಮಣ್ಣಿನ ಗಡಿಗಾರ ಇಲ್ಲ ಜರ್ಮನಿ ಗುಂಡಿಗಾರ ಇಟ್ಟು ಒಟ್ಟಾದ್ರಾಗ ನೀರ್ ಹಾಕಂಗಿಲ್ರಿ. ಗೆಣಸು ತುಂಬಿಡುದ ಸ್ವಾರ್ ತುಂಬತನ. ಗೆಣಸು ತುಂಬಿ ಮ್ಯಾಲ ಒಂದ್ ಮುಚ್ಚಳದಾಗ ಕೊಳ್ಳ ಆಗ್ಲಾರ್ದಂಗ ನೀರ್ ತುಂಬಿಡುದು ಹವಾಕ. ಅದ ಏನೈತಿ ಬುಡಕ ಹುಗ ಅಂತಾರಲ್ರಿ. ಆ ಹುಗಾಕ ಕುದಿದ್ರಿ ಮ್ಯಾಗ ನೀರ್ ಇರ್ತಾವಲ್ಲ ಒತ್ತುದಿಲ್ಲ ಅವು, ಮ್ಯಾಲಿ ನೀರ ಸುಡ್ತಿರ್ತೈತಿ. ಹಂಗ್ ಮಾಡ್ತಿದ್ವಿ ಅವಾಗ. ನೋಡ್ರಿ ಇವ್ರಪ್ಪ ಹೇಳ್ತಿದ್ದನ್ರಿ ಬರ್ಲ್ಗಾಯ ಅಂದ್ರ ತೆಗ್ಗು ತೋಡದ್ರಿ ಮಣ್ಣು. ತೆಗ್ಗು ತೋಡಿ ಇಂತಾದು ಮಣ್ಣು ಅರಿವಿನ ತೆಗ್ಗಿನಾಗ ಇರ್ತದ್ರಂತ್ರಿ. ಮಣ್ಣು ಅರಿವಿ ಅದ್ರಾಗಿಟ್ಟು ಗೆಣಸರ ಆಗ್ಲಿ ಅಂಬ್ರಿಕಾಯರ ಆಗ್ಲಿ ಇಂಥವ ಗಡಿಗೆ ತುಂಬಾ ತುಂಬಿಡಿದ್ರಿ. ಮ್ಯಾಗ ಮುಚ್ಚಳ ಮುಚ್ಚುದು. ಮ್ಯಾಗ ಮುಚ್ಚಳ ಮುಚ್ಚಿ ಆ ತೆಗ್ಗಿನ ಸೂತ್ಕ ಒಂದ್ ಈಟ ರೌಂಡ್ ಬಿಡೋರಂತ. ಅದ್ರಾಗ ಬೆಂಕಿ ಮಾಡ್ತಿದ್ರಂತ್ರಿ ಅವ್ರು. ಆ ಸುತ್ತಕ ಬೆಂಕಿ ಮಾಡಿದ್ರೆ ಒಳಗಿನ ಅಂಬ್ರಿಕಾಯಿ ಗೆಣಸ ಕುದ್ ಬಿಡ್ತಿದ್ವು ಅಂತ. ದಮ್ ಹಾಕ್ದಂಗ್ ಮಾಡ್ತಿದ್ರು. ದಮ್ ಬಿರಿಯಾನಿ ಹೆಂಗ್ ಮಾಡ್ತಾರ ಈಗ ಹಂಗತೆ ಉಸುಲು ಒಳ್ಳೆ ಅರ್ಧಂಗ್ ಮಾಡಿ ಅದು ಟೇಸ್ಟನೇ ಮಸ್ತ್. ಓ ಬಿಲ್ಯಾಗ ಹೋದ್ರಲ್ಲ ವಿಡಿಯೋ ಶೂಟಿಂಗ್ ಚಲೋ ಹೋದ. ಎಣ್ಣೆ ಮಾಡ್ತೀನಿ ಇಂದ್ರ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ನಮ್ಮ ಅವ್ವಾರ್ದು ಹಳೆ ಕಾಲದ ನಿಮ್ ಮನ್ಯಾಗ ಅಜ್ಜಿ ಅಮ್ಮ ನಮ್ಮ ವಯಸ್ತಾರ ಒಂದ್ 50-60 ವಯಸ್ತಾರ ಇದ್ರಿ. ಇದನ್ನೆಲ್ಲ ಎಲ್ಲಾರು ಹಳ್ಳ್ಯಾನವ್ರಿದ್ರಿ. ಎಲ್ಲಾರು ನೋಡಿರ್ತಾರ ಹೇಳಿರ್ತಾರ. ಎಲ್ಲಾರು ನೋಡ್ರಿ ಸವಿರಿ. ಇಂಥ ಹಳೆ ಕಾಲದ ಅನುಭವಗಳು ನಿಮಗಿನ್ನ ಕೇಳಾಕ ಖುಷಿ ಇತ್ತು. ಈ ತರದ್ ಏನಂದ್ರ ಮಾತುಗಳು ಕೇಳಕ್ ಇಷ್ಟ ಇದ್ರ ಕಮೆಂಟ್ ಮಾಡಿ ಹೇಳ್ರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡ್ತೀವಿ. ಉತ್ತರ ಕರ್ನಾಟಕ ಸವಿತಾ UK ಸವಿತಾ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ನನ್ನ ಧನ್ಯವಾದಗಳು. ನನ್ನರ ನೋಡಿ ಲೈಕ್ ಶೇರ ಮರಿಬೇಡ್ರಿ. ಇದೆಲ್ಲರೂ ಕಮೆಂಟ್ ಮಾಡ್ರಿ. ಉತ್ತರ ಕರ್ನಾಟಕದ ಅಮ್ಮನ ಮಾತುಗಳು ಯಾರಿಗೆಲ್ಲ ಇಷ್ಟ ಆಗ್ಯಾವ ಎಲ್ಲರೂ ಲೈಕ್ ಕೊಡ್ರಿ. ಇನ್ನೊಂದು ವಿಡಿಯೋದೊಳಗೆ ಸಿಗ್ತೀವಿ. ಎಲ್ಲರಿಗೂ ನಮಸ್ಕಾರ ರೀ.